ಹಲೋ ಚೆಸ್ ಲವರ್ಸ್, ನಾನು ಶ್ರೀಕೃಷ್ಣ ಉಡುಪ, ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗದಿಂದ. ನಿಮಗಾಗಿ ನಾನು ಆರ್ಟ್ ಆಫ್ ಚೆಸ್ ಅನ್ನೋ ಒಂದು ಸೀರೀಸ್ನ ಪ್ರಾರಂಭ ಮಾಡಿದ್ದೆ. ಇದರಲ್ಲಿ ಅಟ್ಯಾಕ್ ಆನ್ ದ ಕ್ಯಾಸಲ್ ಕಿಂಗ್ ಬಗ್ಗೆ ಕೆಲವು ಗೇಮ್ಗಳನ್ನು ನಾನು ನಿಮಗೋಸ್ಕರ ಕೊಡ್ತಾ ಇದ್ದೀವಿ. ಇವತ್ತೊಂದು ವಿಶೇಷವಾದ ಗೇಮ್, 3ನೇ ವರ್ಲ್ಡ್ ಚಾಂಪಿಯನ್ ಜೋಸ್ ರಾಹುಲ್ ಕಾಪಾಬ್ಲಾಂಕಾ ಅವರು ಆಡಿರೋ ಗೇಮು. ಸೊ ಆ ಗೇಮಲ್ಲಿ ತುಂಬ ವಿಶೇಷತೆ, ಪ್ಲಾನಿಂಗ್ ಮಾಡೋದನ್ನ ಕಲಿಬೋದು. ನೀವು ಹೆಂಗೆ ಪ್ಲಾನ್ ಮಾಡ್ತಾರೆ ಅಂತ. ನಾವು ಚೆಸ್ಸಲ್ಲಿ ಹೆಂಗೆ ಪ್ಲಾನ್ ಮಾಡ್ತಿರ್ತೀವಿ, ನಮ್ಮ ಅಪೋನೆಂಟ್ ಅದನ್ನ ಹಾಳು ಮಾಡ್ತಿರ್ತಾರೆ. ಪೇಷನ್ಸ್ ಕಳ್ಕೊಳ್ಳದೆ ಪ್ಲೇನ್ ಮಾಡೋದು ನಿಲ್ಲಿಸಬಾರ್ದು. ನಾವು ಪ್ಲಾನ್ ಚೇಂಜ್ ಮಾಡ್ತಾನೆ ಇರ್ತೀವಿ, ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಅವ್ರ ಕೈಲಿ ಆಗ್ತಾನೆ ಇರುತ್ತೆ. ಕೊನೆ ತನಕ ಹೋರಾಟ ನಡೆಯುತ್ತೆ. ಯಾರು ಪೇಷನ್ಸ್ ಕಳ್ಕೊಳ್ಳಲ್ವೋ ಅವ್ರು ಗೆಲ್ತಾರೆ. ಈ ಗೇಮಿಂದ ನಿಮಗೆ ತುಂಬಾ ಮಾಹಿತಿ ಅದ್ರ ಬಗ್ಗೆ ಸಿಗುತ್ತೆ. ಇದು ಕೊಲೆ ಸಿಸ್ಟಮ್ ವೆರೈಟಿಲಿ ಬರುತ್ತೆ. ಸೆಮಿಸ್ಲಾವ್ ತರ ಕನ್ವರ್ಟ್ ಆಗುತ್ತೆ. ಆಮೇಲೆ ನಾವು D4 ಆಡ್ತೀವಿ, ನಮ್ಮ ಅಪೋನೆಂಟ್ D5 ಆಡ್ತಾರೆ. ನಾವು ನೈಟ್ F3 ಆಡ್ತೀವಿ, ನಮ್ಮ ಅಪೋನೆಂಟ್ ನೈಟ್ F6 ಆಡ್ತಾರೆ. ನಾವು E3 ಆಡ್ತೀವಿ, ಅವರು C6 ಆಡ್ತಾರೆ. C6 ಆಡಿದಾಗ ನಾವು C4 ಆಡ್ತೀವಿ, ಅವರು E6 ಆಡ್ತಾರೆ. ನಾವು ಬಿಷಪ್ D3 ಆಡ್ತೀವಿ, ಅವರು ಬಿಷಪ್ D6 ಆಡ್ತಾರೆ. ನಾವು NB-D2 ಆಡ್ತೀವಿ, ಅವರು NB-D7 ಆಡ್ತಾರೆ. ನಾವು 0-0, ನಮ್ಮ ಅಪೋನೆಂಟು ಕೂಡ 0-0. ಇಲ್ಲಿಂದ ಮುಂದೆ ನೋಡಿ, ಹೂ ಅರಳದಂಗೆ ಅರಳುತ್ತೆ ಪೊಸಿಷನ್. ನಾವು E3 ಪಾನ್ E4 ಆಡ್ತೀವಿ, ಅವರು D/E4 ಹೊಡಿತಾರೆ. ನಾವು D2 ನೈಟ್ E4 ಹೊಡಿತೀವಿ, ಅವರು ನೈಟ್ E4 ಹೊಡಿತಾರೆ. ನಾವು ಬಿಷಪ್ E4 ಹೊಡಿತೀವಿ. ಈಗ ನೈಟ್ F6, ಬಿಷಪ್ ಕೇಳ್ತಾರೆ, ನಾವು ಕೊಡಲ್ಲ. ಬಿಷಪ್ C2 ಅಂತ ವಾಪಸ್ ಹೋಗ್ತೀವಿ. ಬಿಷಪ್ C2ಗೆ ಅವರು B7 ಪಾನ್ B6 ಆಡ್ತಾರೆ. ನಾವು ಕ್ವೀನ್ D3. ನೋಡಿ, ಇಲ್ಲಿಂದ ಮುಂದೆ ಶುರು ಆಗುತ್ತೆ ಕ್ಯಾಲ್ಕುಲೇಷನ್. ಯಾಕೆ ಕ್ವೀನ್ D3 ಆಡಿದ್ದಾರೆ? ಪಾಸ್ ಮಾಡಿ ಯೋಚನೆ ಮಾಡಿ, ಕ್ವೀನ್ D3 ಪ್ಲಾನ್ ಏನಿರ್ಬೋದು ಅಂತ. ಡೈರೆಕ್ಟ್ ಆಗಿ H7 ಪಾನ್ ಹೊಡೆಯೋಕ್ಕಲ್ಲ, F6 ಅಲ್ಲಿ ನೈಟ್ ಇದೆ. ಪಾಸ್ ಮಾಡಿ ಯೋಚನೆ ಮಾಡಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಗೊತ್ತಾಗಿರ್ಬೋದು. C1 ಬಿಷಪ್ನ G5 ಹಾಕಿ F6 ಅಲ್ಲಿರೋ ನೈಟ್ನ ಹೊಡೆದು ಕ್ವೀನ್ H7 ಮೇಟ್ ಮಾಡೋ ಪ್ಲಾನ್. ಸೊ ನಿಮ್ಗೆ ಮತ್ತೆ ಪಾಸ್ ಮಾಡಿ, ಬ್ಲ್ಯಾಕ್ನವ್ರು ಇದನ್ನ ಹೆಂಗೆ ತಡಿಬೋದು? ಪಾಸ್ ಮಾಡಿ ಯೋಚನೆ ಮಾಡಿ. ಎಸ್, ನೀವು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ H6 ಆಡ್ತಾರೆ. C1 ಬಿಷಪ್ ಬಂದ್ರೆ ತಾನೇ G5ಗೆ ನಾವು ಅವ್ರ ನೈಟ್ ಹೊಡಿಯೋಕ್ಕಾಗುತ್ತೆ ಅಂತ H6 ಆಡ್ತಾರೆ. ನೋಡಿ, ಅವ್ರ ಪ್ರಯತ್ನ ಮತ್ತೆ ಬೇರೆ ತರ ಶುರು ಆಗುತ್ತೆ. ಈಗ ಕಾಪಾಬ್ಲಾಂಕಾ ಅವ್ರದ್ದು ಪಾನ್ B3 ಆಡ್ತಾರೆ. ಬ್ಲ್ಯಾಕ್ ಬಿಷಪ್ I7 B7, ನಾವು C1 ಬಿಷಪ್ ಟು B2. ನೋಡಿ, ಮತ್ತೆ ಪ್ಲಾನ್ ನೋಡಿ. ಈಗ ಏನ್ ಪ್ಲಾನ್ ಇರ್ಬೋದು? ಪಾಸ್ ಮಾಡಿ ನೋಡ್ತೀರಾ? ಎಸ್, ಯು ಆರ್ ಕರೆಕ್ಟ್. D4 ಪಾನ್ D5 ಪುಷ್ ಮಾಡಿ, B2 ಬಿಷಪ್ ಇಂದ F6 ನೈಟ್ನ ಹೊಡೆದ್ಬಿಟ್ಟು ಅದೇ ಪ್ಲಾನ್ ಕ್ವೀನ್ H7 ಮೇಟ್ ಮಾಡಿ. ಅವ್ರು ಬುದ್ಧಿವಂತರು, ಬ್ಲ್ಯಾಕ್ ಅವರು ಕೂಡ. ಅವರು ಗೊತ್ತಾಯ್ತು ಅವರಿಗೆ, G7 ಪಾನ್ G6 ಆ ಡಯಾಗ್ನಲ್ಲೇ ಬ್ಲಾಕ್ ಮಾಡಿಬಿಟ್ರು. ಈಗ ನಾವು ರೂಕ್ E1. ನೋಡಿ, ಇವಾಗ ಅದೇ ಉದ್ದೇಶಕ್ಕೆ ಬಂದಿದ್ದಾರೆ. ಮತ್ತೆ ಮತ್ತೆ ಪ್ರಯತ್ನ ನಡೀತಾ ಇದೆ. ಮೋಸ್ಟ್ ಪ್ರಾಬಬಲಿ ರುಕ್ E6 ಸ್ಯಾಕ್ರಿಫೈಸ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ ಅನ್ಸುತ್ತೆ. ರುಕ್ E6, F E6, ಕ್ವೀನ್ G6 ಚೆಕ್, ಈ ತರ ಒಳಗೆ ನುಗ್ಗೋ ಪ್ಲಾನ್. ಸೊ ಇವಾಗ ರುಕ್ E1 ಹಾಕಕ್ಕೂ ಅವರಿಗೂ ಗೊತ್ತಾಯ್ತು, ಅವರು ಅಷ್ಟೇ ಈಕ್ವಲ್ ಆಗಿ ಬುದ್ಧಿವಂತರು. NH5 ಹಾಕಿದ್ದಾರೆ. NH5 ಯಾಕೆ ಹಾಕಿದ್ದಾರೆ? ಪಾಸ್ ಮಾಡಿ ಯೋಚನೆ ಮಾಡಿ. ಅಕಸ್ಮಾತ್ ನಾವು ರುಕ್ E6 ಹೊಡೆದ್ರೆ ಅವ್ರ ಏನ್ ಪ್ಲಾನ್ ಇದೆ ಬ್ಲ್ಯಾಕ್ ಅವ್ರದ್ದು ಅಂತ. ಎಸ್, ಗೊತ್ತಾಯ್ತಲ್ವಾ? ನೈಟ್ F4 ಫೋರ್ಕ್ ಮಾಡಿ ರುಕ್ ಹೊಡ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ನಾವು ಹೊಡೆಯಲ್ಲ ಅಂತ ಇಟ್ಕೊಳ್ಳೋಣ. ನಾವು ರುಕ್ E6 ಹೊಡಿಬಾರ್ದು. ಸೊ ನಾವು ಬಿಷಪ್ C1, ನೋಡಿ ಕಾಪಾಬ್ಲಾಂಕಾ ಅವ್ರ ಬ್ರಿಲಿಯಂಟ್ ಮೂವ್. F4 ಸ್ಕ್ವೇರ್ ಕಂಟ್ರೋಲ್ ಮಾಡ್ಯಾರ, ಫೋರ್ಕ್ ಮಾಡದೇ ಇರೋ ತರ. H6 ಪಾನ್ ಮೇಲೆ ಬಿಷಪ್ ಇಂದ ಅಟ್ಯಾಕ್ ಮಾಡಿದ್ದಾರೆ. ಸೊ ಬ್ಲ್ಯಾಕ್ ಕಿಂಗ್ G7. ನೋಡಿ, ಇವಾಗ ಬಿತ್ತು ಸ್ಯಾಕ್ರಿಫೈಸ್, ರುಕ್ E6. ಏನು ಧೈರ್ಯ ನೋಡಿ. ನೋಡಿ ಯಾವ ತರ ಕ್ಯಾಲ್ಕುಲೇಷನ್ ಪರ್ಫೆಕ್ಟ್ ಇತ್ತು ಅಂದ್ರೆ ಆರಾಮಾಗಿ ನಾವು ಏನ್ ಬೇಕಾದ್ರೆ ಸ್ಯಾಕ್ರಿಫೈಸ್ ಮಾಡ್ಬೋದು. ರುಕ್ E6, F ಇಂದ ಹೊಡೆದ್ರೆ ಗೊತ್ತಾಗತ್ತಲ್ವ ನಿಮಗೆ, ಮುಗ್ದೆ ಹೋಗುತ್ತೆ. ಅವ್ರು ಹೊಡೆದಿಲ್ಲ, ನೈಟ್ F6 ವಾಪಸ್ ಬಂದ್ರು. ನೋಡಿ, ರುಕ್ ಅಲ್ಲಿ ಹೋಗ್ತಿದೆ, F3 ನೈಟ್ E5. ಅಯ್ಯೋಯಪ್ಪ, ನಮ್ ಕೆಲ್ ಸಾಧ್ಯನೇ, ಎದೆ ಹೊಡ್ಕೊಂಡ್ಬಿಡ್ತೀನಿ. ಅವ್ರು ಎಲ್ಲ ಕೊಟ್ಟೋದು ಅಂದ್ರೆ ಏನರ್ಥ? ಬಟ್ ಕ್ಯಾಲ್ಕುಲೇಷನ್ ಪರ್ಫೆಕ್ಟ್ ಇತ್ತು, ನಿಮ್ಗೆ ಗೊತ್ತಾಗುತ್ತೆ ಇದಾಗುತ್ತೆ ಅನ್ಸರಿ ಹೊಡೆದೇ ಬಿಡಿ, ಏನ್ ಹೆದರ್ಬೇಡಿ. ನೈಟ್ E5 ಇವರೇ ನಮ್ಮ ಇನ್ಸ್ಪಿರೇಷನ್. ಇವ್ರೇನಿದ್ದಾರೆ ಪ್ರೊಡ್ಯೂಸರ್ಸ್, ನಮ್ಮ ಹಿಂದಿನವರು, ಪೂರ್ವಜರು, ಅವರೇ ನಮ್ಮ ಧೈರ್ಯ. ಹೊಡೆದೇ ಬಿಡ್ಬೋದು ನಾವು. ನೈಟ್ E5ಗೆ ಅವ್ರೀಗ C6 ಪಾನ್ C5 ಆಡಿದ್ದಾರೆ. ಅನ್ಬಿಲಿವಲ್ ಫಿನಿಶಿಂಗ್ ಇದೆ. ಪಾಸ್ ಮಾಡಿ ಒಂದು 2-3 ಮಿನಿಟ್ಸ್ ಯೋಚನೆ ಮಾಡಿ, ಫೈನಲ್ ಫಿನಿಶಿಂಗ್ ಕಾಂಬಿನೇಷನ್ ನೀವು ಕ್ಯಾಲ್ಕುಲೇಟ್ ಮಾಡಿ. ನಿಮ್ಗೆ ಅಕಸ್ಮಾತ್ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂದ್ರೆ 50 ಮಾರ್ಕ್ಸ್ ಇಟ್ಕೊಂಡ್ಬಿಡಿ. 50-50 ನಿಮ್ಗೆ ಈಕ್ವಲ್ ಟು ಒಂದು ಇಂಟರ್ನ್ಯಾಷನಲ್ ಮಾಸ್ಟರ್ ಅನ್ಬೋದು.
ಎಸ್ ಪಾಸ್ ಮಾಡಿ ಯೋಚನೆ ಮಾಡಿದ್ಮೇಲೆ ನಾ ಹೇಳ್ತಿದ್ದೀನಿ ಆನ್ಸರ್. ನೀವು ಹುಡುಕಿದಿರಾದ್ರೆ ಯು ಆರ್ ಗ್ರೇಟ್. ಸೊ ಬಿಷಪ್ ಇಂಟು H6 ಚೆಕ್, ಕಿಂಗ್ ಇಂಟು H6, ನೈಟ್ ಇಂಟು F7 ಫೋರ್ಕ್. ನೋಡಿ ಕಿಂಗಿಗೂ ಕ್ವೀನಿಗೂ ಡಬಲ್ ಅಟ್ಯಾಕ್ ಆಗಿದೆ, ವಂಡರ್ಫುಲ್ ಫೋರ್ಕ್ ಇದೆ. ರುಕ್ ಇಂಟು F7 ಹೊಡಿಲಿಲ್ಲ ಅಂದ್ರೆ ರಾಜ ಹೋಗಲ್ಲ, ರಾಣಿ ಹೋಗುತ್ತೆ. ಸೊ ರುಕ್ ಇಂಟು F7 ಫೋರ್ಸ್ಟ್. ನೋ ಬಂತು ನೋಡಿ ಫೈನಲ್ ಮೂವ್, ಕ್ವೀನ್ ಇಂಟು G6 ಚೆಕ್ಮೇಟ್. ಎಂತ ಬ್ರಿಲಿಯಂಟ್ ಗೇಮು. ಈ ಗೇಮ್ನ ಒಂದು 10 ಸತಿ ನೋಡಿ. ನಿಮ್ಮ ಆಟದಲ್ಲೂ ಈ ಥರ ಪ್ಲಾನಿಂಗ್ಗಳನ್ನೆಲ್ಲ ತರಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಆಟದಲ್ಲಿ ಖಂಡಿತ ಈ ಗೇಮ್ ನೋಡೋದ್ರಿಂದ ಬದಲಾವಣೆ ಬಂದರೆ ಒಂದು ಕಾಮೆಂಟ್ ಹಾಕಿ, ಲೈಕ್ ಮಾಡಿ. ನಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್.